ಜೈ ಭಾರತ್ ಒಂದೇ ಮಾತರಂ. ಇಸ್ರೇಲ್ ಇವತ್ತು ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಇದರಿಂದಾಗಿ ಕೆಲವು ಅರಬ್ ರಾಷ್ಟ್ರಗಳು, ಸೋಮಾಲಿಯಾ ಹಾಗೆ ಆಫ್ರಿಕಾದ ಕೆಲವು ರಾಷ್ಟ್ರಗಳು ಇಸ್ರೇಲ್ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇಸ್ರೇಲ್ ಹೊಸ ರಾಷ್ಟ್ರಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಆ ರಾಷ್ಟ್ರ? ಸೋಮಾಲಿಯಾ ಯಾಕೆ ಇಸ್ರೇಲ್ ನಡೆಯನ್ನು ಖಂಡಿಸಿದೆ? ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ನಾನು ಆಗಲೇ ಹೇಳಿದ ಹಾಗೆ ಹೊಸ ರಾಷ್ಟ್ರಕ್ಕೆ ಮಾನ್ಯತೆ ಕೊಟ್ಟಿದೆ ಅಂತ ಹೇಳಿದೆ. ಅದರ ಹೆಸರು ಸೋಮಾಲಿಲ್ಯಾಂಡ್. ಇಲ್ಲಿ ಒಂದು ವಿಚಾರವನ್ನು ಕ್ಲಿಯರ್ ಮಾಡ್ತೀನಿ. ಸೋಮಾಲಿ ಲ್ಯಾಂಡ್ ಮತ್ತು ಸೋಮಾಲಿಯಾ ಈ ಎರಡು ರಾಷ್ಟ್ರಗಳು ಒಂದೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು. ಎರಡು ರಾಷ್ಟ್ರಗಳು ಮುಂಚೆ ಒಂದೇ ಆಗಿದ್ದವು. ಭಾರತ ಪಾಕಿಸ್ತಾನ ಹೇಗೆ ಮುಂಚೆ ಒಂದೇ ಇತ್ತು, ಅದೇ ರೀತಿ ಸೋಮಾಲಿಯಾ ಹಾಗೆ ಸೋಮಾಲಿಯಾ ಲ್ಯಾಂಡ್ ಒಂದೇ ಆಗಿತ್ತು. 1991ರಂದು ಸೋಮಾಲಿಯಾದಿಂದ ಬೇರ್ಪಟ್ಟ ಈ ಸೋಮಾಲಿಯಾ ಲ್ಯಾಂಡ್ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಆದರೆ ಯಾವ ರಾಷ್ಟ್ರಗಳು ಕೂಡ ಇದಕ್ಕೆ ಮಾನ್ಯತೆ ಕೊಟ್ಟಿಲ್ಲ. ಇವರು ವಿಶ್ವಸಂಸ್ಥೆಯಲ್ಲಿ ಕೂಡ ಸದಸ್ಯತ್ವವನ್ನು ಹೊಂದಿದ್ದಾರೆ. 68,000 ಚದರ ಮೈಲಿ ವಿಸ್ತೀರ್ಣವನ್ನು ಈ ರಾಷ್ಟ್ರ ಹೊಂದಿದೆ. ಅಷ್ಟು ಮಾತ್ರವಲ್ಲ, ಸುಮಾರು 6.2 ಮಿಲಿಯನ್ ಜನರನ್ನು ಕೂಡ ಹೊಂದಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನೆಂದರೆ, ಈ ಸೋಮಾಲಿಯಾ ಲ್ಯಾಂಡ್ ಒಂದು ಮುಸ್ಲಿಂ ರಾಷ್ಟ್ರ. ಇಲ್ಲಿನ ಅಧ್ಯಕ್ಷರ ಹೆಸರು ಅಬ್ದುಲ್ ರೆಹಮಾನ್ ಮೊಹಮ್ಮದ್ ಅಬ್ದುಲ್ಲಾಹಿ. ಇನ್ನು ಇದರ ಬಗ್ಗೆ ಇಸ್ರೇಲ್ ಏನು ಹೇಳಿದೆ ಅಂದರೆ, ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಹೇಳ್ತಾರೆ, ಅವರು ಹೊಸ ದೇಶದೊಂದಿಗೆ ಉತ್ತಮ ಸಂಬಂಧ ಹೊಂದಲಿದೆ ಎಂದು ಹೇಳಿದರು. ಪ್ಯಾಲೆಸ್ತೈನ್ಗೆ ಕೆಲವೊಂದು ರಾಷ್ಟ್ರಗಳು ಮಾನ್ಯತೆ ಕೊಡಲು ಮುಂದಾಗಿದ್ದಾರೆ. ಇದಕ್ಕೆ ಕೌಂಟರ್ ಕೊಡಲು ಈ ಥರದ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಕೆಲವು ರಾಷ್ಟ್ರಗಳು ಆರೋಪಿಸಿದ್ದಾರೆ. ಸೋಮಾಲಿಲ್ಯಾಂಡ್ ಅಧ್ಯಕ್ಷ ರೆಹಮಾನ್ ಮೊಹಮ್ಮದ್ ಅಬ್ದುಲ್ಲಾಹಿ ಶುಕ್ರವಾರ ಸೋಮಾಲಿಲ್ಯಾಂಡಿನ ಮಾನ್ಯತೆಗೆ ನೆರೆಯ ರಾಷ್ಟ್ರಗಳಿಗೆ ಬೆದರಿಕೆ ಅಲ್ಲ, ಹಗೆತನದ ಕೃತ್ಯವಲ್ಲ ಎಂದು ಹೇಳಿದರು. ಅಂದರೆ ಇಸ್ರೇಲ್ ಇವರಿಗೆ ಮಾನ್ಯತೆ ಕೊಟ್ಟಿದ್ದಾರೆ, ಇದರಿಂದಾಗಿ ನಮ್ಮಿಂದಾಗಿ ಯಾವುದೇ ರೀತಿಯ ಬೇರೆ ರಾಷ್ಟ್ರಗಳಿಗೆ ತೊಂದರೆ ಆಗಲ್ಲ ಅಂತ ಹೇಳಿದರು. ಇಸ್ರೇಲ್ ನಿರ್ಧಾರಕ್ಕೆ ಅರಬ್ ರಾಷ್ಟ್ರಗಳು ಅಪಸ್ವರ ಎತ್ತಿದ್ದಾರೆ. ಇಸ್ರೇಲ್ ಮಾಡಿದ್ದು ಸರಿಯಲ್ಲ, ಅವರ ನಿರ್ಧಾರವನ್ನು ಖಂಡಿಸುತ್ತೇವೆ ಅಂತ ಹೇಳಿದರು. ಇನ್ನು ಸೋಮಾಲಿಯಾ ಅಧ್ಯಕ್ಷರು ಕೂಡ ಇಸ್ರೇಲ್ ನಿರ್ಧಾರವನ್ನು ಕಟುವಾಗಿ ಟೀಕಿಸಿದ್ದಾರೆ. ಹಾಗೆ ಸೋಮಾಲಿ ಲ್ಯಾಂಡ್ ಅಧ್ಯಕ್ಷರು ಇಸ್ರೇಲ್ ನಡೆಯನ್ನು ಸ್ವಾಗತಿಸಿದ್ದಾರೆ. ಇನ್ನು ಇದರಲ್ಲಿ ಇಸ್ರೇಲ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಮೆರಿಕ ಸಾಥ್ ಕೊಡುತ್ತೆ. ಕೆಲವೊಂದು ವಿಚಾರದಲ್ಲಿ ಇಸ್ರೇಲ್ ಹೇಳಿದ ಹಾಗೆ ಅಮೆರಿಕ ಕೇಳುತ್ತೆ. ಆದರೆ ಇಲ್ಲಿ ಸಂಪೂರ್ಣ ಉಲ್ಟವಾಗಿದೆ. ಅಮೆರಿಕ ಕೂಡ ಈ ನಿರ್ಧಾರವನ್ನು ಬೆಂಬಲಿಸಲು ಹಿಂದೇಟಾಕಿದೆ. ಇದು ಇಸ್ರೇಲ್ಗೆ ಹಿನ್ನಡೆಯಾಗಿದೆ. ಕೆಲವೊಂದು ರಾಷ್ಟ್ರಗಳು ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಬೇಕು, ಇಸ್ರೇಲ್ ನಡೆಯನ್ನು ಬೆಂಬಲಿಸಬಾರದು ಅಂತ ಕೆಲವು ರಾಷ್ಟ್ರಗಳು ಕರೆ ಕೊಟ್ಟಿದ್ದಾರೆ. ಇನ್ನು ಈ ನಿರ್ಧಾರದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಇಸ್ರೇಲ್ ಹೇಳಿದೆ. ಆ ರಾಷ್ಟ್ರದ ಜೊತೆ ಉತ್ತಮ ಸಂಬಂಧ ಹೊಂದಲು ಪರಸ್ಪರ ಸಹಕಾರ ಕೊಡ್ತೀವಿ ಅಂತಲೂ ಹೇಳಿದ್ರು.